ಬಿಡೆ ಈ ಬಿಡೆ ಅವಳನ್ನ ಯಾಕೆ ಹಂಗೆ ಕೊಡ್ತಿದ್ದಿ? ಬಿಡೆ ಬಿಡೆ. ನೋಡಿ ಅವಳು ನನ್ನ ಮಗಳ ಬಗ್ಗೆ ಮಾತಾಡ್ತಾಳೆ. ಮತ್ತೆ ಯಾಕೆ ನಾನು ಸುಮ್ಮನೆ ಇರಬೇಕು? ಆಯ್ತು, ನೀನು ಈ ಕಡೆ ಬಾ, ಆಮೇಲೆ ಏನಿದ್ರು ಮಾತಾಡೋಣ. ಈ ಕಡೆ ಬಾ, ಈ ಕಡೆ ಬಾ. ಯಾಕೆ ಏನೇ ಮಾತಾಡ್ದೆ ನೀನು ಅಂತದ್ದು? ಅಯ್ಯೋ, ನೀನಂತೂ ಸುಮ್ಮನೆ ಇರಲ್ಲ, ನೀನು ಬಾಯಿ ಇಟ್ಕೊಂಡು. ಹಂಗೆ ಹೇಳು, ಮತ್ತೆ ಹಂಗೆ ಹೇಳು ನೀನು. ಸುಮ್ಮನಿರೋ ನಾನು ತಪ್ಪಾಗಿ ಹೇಳಿ ಇವರೆಲ್ಲ ಇವ್ರ ಮಗಳು ಇವ್ರ ಹಳ್ಳಿನ ಕರ್ಕೊಂಡು ಇಲ್ಲಿಗೆ ಬಂದವಳೆ ಅಂತ. ಅದಕ್ಕೆ ನಾನು ನಿಜನಾ ಹೌದಾ ಅಂತ ಕೇಳಿದೆ. ಅಷ್ಟಕ್ಕೆ ಹಿಂಗೆ ಹೊಡಿತಾಳೆ ನಿಂಗಜ್ಜಿ. ಅಲ್ಲ ಕಣಿ, ನಿಂಗೆ ಗೊತ್ತಾನೆ ಅವಳು ಎಂತವಳು ಅಂತ. ಆದರೂ ನೀನು ಅವಳೇ ಕೇಳಿದಿಲ್ಲ, ನಿಂಗೇನು ಬುದ್ಧಿ ಇಲ್ಲೇನೆ? ಅವಳಿಂದ ತಗಬೇಕಾದ್ರೆ ನಮ್ಮನ್ನು ಕೇಳಿದ್ರೆ ಹೇಳ್ತಾ ಇರಲಿಲ್ಲ ನಾವು. ನೀನು ಸರಿಯಾಗಿದೆ ಬಿಡು. ಏನು ಏನು ಅವಳ ಹತ್ರ ಏನೋ ಕಿವಿಲಿ ಹೇಳ್ತಾ ಇದೆಯೇನು? ಅದೇನಿಲ್ಲ, ಅವಳನ್ನ ಸ್ವಲ್ಪ ಕಣ್ಣ ಹತ್ರ ಎಲ್ಲ ಏಟಾಗೈತೆ. ಅವ್ರ ಮನೆಯವ್ರು ಗೊತ್ತಾದ್ರೆ ಏನು ಸುಮ್ಮನೆ ಬಿಡ್ತಾರ? ನೀನು ಯಾಕೆ ಹಿಂಗೆ ಮಾಡಿದೆ? ಏನಿದ್ರು ಮಾತಾಡ್ಬೋದೈತಲ್ಲ. ಸರಿ, ನಾವು ಇವಳನ್ನ ಕರ್ಕೊಂಡು ನೀರು ಸ್ವಲ್ಪ ಕುಡಿಸ್ಕೊಂಡು ಬರ್ತೀರಿ. ನೀನು ಕೆಲಸ ಮಾಡ್ತಾಯಿರು. ನಾನು ಮಾಡ್ಕೊ. ಅಲ್ಲ ಕಣ ಭಾಗ್ಯ, ನಿನ್ಗೆ ಯಾಕೆ ಬೇಕಿದ್ದಿದ್ದಲ್ಲ? ಸುಮ್ಮನೆ ಬಾಯಿ ಮುಚ್ಕೊಂಡಿರೋಕ್ಕಾಗಿಲ್ಲೇನೆ? ಅವಳೆಂತ ಬಜಾರಿ ಅಂತ ಗೊತ್ತಿದ್ರು ಅವಳ ಹತ್ರ ಮಾತಾಡ್ಸೋಕೆ ಹೋಗಿದ್ದೆ. ಕುತ್ಕೋ, ಅಲ್ಲೆಲ್ಲ ನಾನು ಸ್ವಲ್ಪ ಕುತ್ಕೊಂಡು ನೀರು ತೊಗೊಂಡ್ಬರ್ತೀನಿ, ಕುಡಿಯ. ಕುತ್ಕೊಳ್ಳಿ ಭಾಗ್ಯದಕ್ಕೂ ಅಕ್ಕ, ಇಲ್ಲಿ ಕುತ್ಕೊಳ್ಳಿ. ತಗೊಳ್ಳ ಭಾಗ್ಯ, ನೀರು ಕುಡಿ. ಸ್ವಲ್ಪ ಕುಡಿ, ಸ್ವಲ್ಪ ಕುಡಿ. ಅಲ್ಲ ನಿಂಗಜ್ಜಿ, ನಾನು ಏನು ಕೇಳಿದೆ ಅಂತ ತಪ್ಪು ಅಂತ ನೀನು ಹೇಳು. ಅಲ್ಲ ಎಲ್ಲ ಹಿಂಗೆ ಮಾತಾಡ್ಕೊತವ್ರೆ, ಹೌದೇನೆ ಅಂತ ಕೇಳಿದೆ. ಹ್ಞೂ ಅಂದ್ಲು. ನಾನು ಎದ್ಕೊಂಡು, ಅಲ್ಲ ಕಣೆ, ನಿನಗಿನ್ನ ಇನ್ನೊಬ್ಬನ ಮಗನ ಮದುವೆ ಬೇರೆ ಮಾಡಬೇಕು, ಹಿಂಗೆಲ್ಲ ಕರ್ಕೊಂಬರ್ಬೇಡ ಕಣೆ, ಅಲ್ಲಿಗೆ ಕಳಿಸು ಅಂತಂದಿದ್ದಕ್ಕೆ ನೀನ್ಯಾರೇ ನನ್ನ ಮಗಳ ಬಗ್ಗೆ ಮಾತಾಡೋಕ್ಕೆ? ನನ್ನ ಅಳಿನ ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ನನ್ನ ಹೊಡಿತಾಳೆ ನಿಂಗಜ್ಜಿ. ಅವಳ ಹಂಗೆ ಕಣಲ್ಲಿ, ಅವಳ ಬುದ್ಧಿ ನೀನು ಇವಾಗ ನೋಡ್ತಿದ್ದೆ, ನನ್ನ ಮೊದಲಿಂದನೂ ಗೊತ್ತು. ಆದರೂ ಏನು ಮಾಡೋದು ನೋಡು, ಹಿಂಗೆ ನಾನು ಹೇಳಕ್ಕೆ ಹೋದ್ರೆ ಬುದ್ಧಿ ಹಿಂಗೆ ನಮ್ಮನೇನೆ ಬರ್ತಾಳೆ ಜಗಳಕ್ಕೆ. ಅದಕ್ಕೆ ನಾನು ಏನು ಗೊತ್ತಿಲ್ದಂಗೆ ಸೈಲೆಂಟಾಗಿರೋದು. ನೀನು ಹಂಗೆ ಸೈಲೆಂಟಾಗಿರ್ಬೇಕು ತಾನೇ? ಹೌದು ಭಾಗ್ಯಕ್ಕ, ಇದು ನಿಂಗಜ್ಜಿ ಇದು ಹೇಳೋದು ಸರಿಯೇ. ನನಗೂ ಗೊತ್ತಿತ್ತು ಅವಮ್ಮ ಸರಿಯಿಲ್ಲ ಅಂತ. ಅದಕ್ಕೆ ನಾನು ಜಾಸ್ತಿ ಮಾತಾಡೋದಲ್ಲ ಆ ಅಮ್ಮ ಹತ್ರ. ಇನ್ಮೇಲೆ ನಾನು ಯಾಕೆ ಮಾತಾಡಲಿ ಬಿಡು. ಅಲ್ಲ, ನಮ್ಮನೆ ಅಪ್ಪನೇ ಒಂದಿನ ನನ್ನ ಮೇಲೆ ಕೈ ಎತ್ತಲಿಲ್ಲ, ಒಂದು ಮಾತು ಬೈಲಿಲ್ಲ. ಇಲ್ಲಿ ಬಂದು ಯಾವಳ ಒಳತನ ನಾನು ಓಡಿಸ್ಕೊಬೇಕೇನು ಬನು. ಇನ್ಯಾವತ್ತೂ ನಾನು ಅವಳ ಜೊತೆ ಮಾತಾಡೋದಿಲ್ಲ. ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು, ನನಗೇನು. ಸರಿ ಅಕ್ಕ, ಇವಾಗ ನಿಮ್ಮದಕ್ಕೆ ಆದರೆ ಕೆಲಸ ಮಾಡಿರಿ, ಆಗಲ್ಲ ಅಂದರೆ ಹೇಳಿ ಅವಣ್ಣಗೆ ಹೇಳ್ತೀನಿ. ಮನೆಗೆ ಹೋಗಿ ರೆಸ್ಟು ಮಾಡೋರಂತೆ. ಬನ್ನು ಸುಮ್ಮನೆ ಕೂತ್ಕೊಳ್ಳಿ. ಇನ್ನೇನು ಮಧ್ಯಾಹ್ನ ಆಯಿತು, ಇನ್ನೊಂದು 2-3 ಅವರ್ ಮಾಡಿದ್ರೆ ಮುಗೀತು. ಬೆಳಗಿಂದ ಮಾಡೋಳೆ ಪಾಪ. ಇನ್ನೊಂದು 2-3 ಅವರ್ ಬಿಟ್ಕೊಂಡು ಒಟ್ಟಿಗೆ ಹೋಗೋಣ, ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಬರ್ರಿ ಹೋಗೋಣ. ಜಾಸ್ತಿ ಹೊತ್ತು ಇಲ್ಲೇ ಇದ್ರೂ ಅಯ್ಯಪ್ಪ ಗೊತ್ತಾದ್ರೆ ಬೈತಾನೆ, ಕೂಲಿಗೆ ಬಂದು ಸರಿಯಾಗಿ ಕೆಲಸ ಮಾಡಲ್ಲ ಅಂತಾನೆ. ಬರ್ರಿ ಹೋಗೋಣ. ಸರಿ ಅಕ್ಕ, ನಡೀರಿ, ನೀವು ಮುಂದೆ ನಡೀರಿ. ರೀ ನಾನು ಕೇಳಿದ್ದು ನಿಜನಾ? ಹೌದಾ? ನೀವು ನಿಮ್ಮ ತಂಗಿನ ಅಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ದೀರಂತೆ, ಹೌದಾ? ನಾನೆಲ್ಲ ಕರೆಸ್ತೀನಿ, ಸುಮ್ಮನೆ ರೇ. ಎಲ್ಲ ನಮ್ಮ ಅಮ್ಮನಿಂದನೇ. ಅಯ್ಯೋ, ನಮ್ಮಮ್ಮ ಯಾಕೆ ಹಿಂಗೆ ಮಾಡ್ತಾಳೆ ಗೊತ್ತಿಲ್ಲ. ಅಲ್ಲ, ಇರೋದು 2 ಸೈಟು, ಅದರಲ್ಲಿ ಅವಳಿಗೆ ಬೇರೆ ಕೊಡ್ತೀನಿ ಅಂತ ಕರೆಸ್ತವಳೆ ನಮ್ಮಮ್ಮ. ಅಯ್ಯೋ ಹೋಗಪ್ಪ. ಅಲ್ಲ ರೀ, ನಿಮ್ಮಮ್ಮ ಯಾಕೆ ಹಿಂಗಾಡ್ತಾಳೆ? ಅಳಿಯ ಅಂತಾಳೆ. ಅವ್ರವ್ರ ಮನೇಲಿ ಇದ್ರದೇ ಚೆನ್ನಾಗಿರುತ್ತೆ ಬಿಡು. ಏನಾರ ಮಾಡಿಕೊಂಡು ಹೆಂಗನ ಹಾಳಾಗೋಗಿ ನಮಗೇನು. ನಾವು ಒಂದು ಸೈಡ್ ಫುಲ್ಲು ಹೆಂಗೋ ಮನೆ ಕಟ್ಟಿದ್ದೀರಿ, ಇದು ನಮಗೆ ಸೇರುತ್ತೆ. ಇನ್ನೇನಿದ್ರು ನನ್ನ ತಮ್ಮನಿಗೆ ಮದುವೆ ಮಾಡೋದು, ಮದುವೆ ಅಂತ ಸದ್ಯಕ್ಕೆ ಮಾಡಲ್ಲ ನಾನು. ಅವನಿಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ನಾವೇನು ಮಾಡಬೇಕು? ಅವನು ತಿಂಗಳ ಬರೋಷ್ಟರಲ್ಲಿ ದುಡ್ಕೊಬಂದು ನಮ್ಮ ಕೈ ಕೊಟ್ರೆ ಅವನ್ನ ಮಾತ್ರ ಚೆನ್ನಾಗಿರೋಕ್ಕೆ ಬಿಡಲ್ಲ ನಾನು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅವನು. ಕರೆಕ್ಟ್ ರೀ ನೀವು ಹೇಳೋದು. ನಾವು ಚೆನ್ನಾಗಿರ್ಬೇಕು, ನಮ್ಮ ಕೈ ಕೆಳಗಡೆ ಅವ್ರು ಇರಬೇಕು ರೀ. ಕರೆಕ್ಟ್ ನೀವು ಮಾಡ್ತಾ ಇರೋದು. ಇವಾಗ ನನ್ನ ತಂಗಿ ಬಂದ್ರೂ ನಾನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅರ್ಥ ಆಯ್ತಾ? ನನ್ನ ತಮ್ಮನಿಗೂ ಅವಳಿಗೂ ಅರ್ಧ ಕೊಟ್ಬಿಡ್ತೀನಿ. ನಾನೇ ದೊಡ್ಡ ಯಜಮಾನ್ ಥರ ಮಾತಾಡಿ ಅವ್ರವ್ರಿಗೆ ಜಗಳ ತಂದಿಕ್ಬಿಡ್ತೀನಿ. ನಾನು ಮಾತ್ರ ನಮ್ಮ ಅಮ್ಮನ ಹತ್ರ ತುಂಬ ಒಳ್ಳೆಯವನು ಅನ್ಸ್ಕೊಂಡು ನೋಡೇ ಇರು ಕತೆ ಹೆಂಗೆ ಮಾಡ್ತೀನಿ ಅಂತ ನೀನು ನೋಡಿ ಇರು. ಊರಿ ನೀವು ಮಾಡೋದು ಕರೆಕ್ಟ್ ಐತೆ. ನಮ್ಮ ಮಕ್ಕಳಿಗೆಲ್ಲ ಜಾಸ್ತಿ ದುಡ್ಡು ಕಾಸು ಒಡವೆ ಜಾಗ ಎಲ್ಲ ಸಂಪಾದನೆ ಮಾಡಿಕ್ಬೇಕು ನಾವು. ಇವ್ರನ್ನೆಲ್ಲ ನಾವು ಬೆಳೆಗೆ ಬಿಡಬಾರ್ದು ರೀ. ಅದಿರಲಿ, ತಿಂಗಳು ಪೇಮೆಂಟ್ ಕೊಟ್ಟನ ಇಲ್ಲ ಅವನು? ಕೊಟ್ಟಿಲ್ಲ ಅಂದರೆ ಊಟ ಹಾಕ್ಬೇಡ ಅವನಿಗೆ, ನನಗೆ ಗೊತ್ತು ಅವ್ನಿಗೇನು ಮಾಡಬೇಕು ಅಂತ. ಸರಿ ರೀ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಸರಿ ರೀ, ಇವಾಗ ನಿಮ್ಮ ತಂಗಿನೇ ಹೆಂಗೋ ಬಂದ್ಬಿಟ್ಟವಳು, ಇನ್ನೇನು ಮಾಡೋದು? ಆದರೆ ನಮ್ಮ ಮನೇಲಿ ಇಟ್ಕೊಳೋದು ಬೇಡ ರೀ ಅವಳನ್ನ. ಆಮೇಲೆ ನಿಮ್ಮ ಅಮ್ಮನ ಪೂರ್ತಿ ಬದಲು ಮಾಡಿಬಿಡ್ತಾಳೆ ನಿನ್ನ ಮಾತು ಕೇಳ್ದಿದ್ದಂಗೆ. ಅವಳನ್ನ ಸ್ವಲ್ಪ ದೂರದಲ್ಲಿ ಎಲ್ಲರೂ ಬಾಡಿಗೆ ಮನೇಲಿ ಇಡ್ರಿ.
ನನಗೆ ಹೇಳ್ಕೊಡ್ಬೇಕು ನೀನು. ನಾನೆಲ್ಲ ಅದೆಲ್ಲ ಆಗಲೇ ಯೋಚನೆ ಮಾಡಿದ್ದೀನಿ. ನಾನು ಏನು ಮಾಡಬೇಕು ಎತ್ತು ಮಾಡಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಹೋಗಿ ಕೆಲಸ ನೋಡೋಕು ಸರಿ. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಹೋಗ್ಬಿಟ್ಟು ಬರ್ತೀನಿ. ರೀ ಹಾಗೆ ಹೊರಗಡೆ ಹೋಗ್ತಿರಲ್ಲ, ಬರಬೇಕಾದ್ರೆ ಮಕ್ಕಳಿಗೆ ಬ್ರೆಡ್ಡು ಜಾಮು ಮತ್ತು ಹಣ್ಣುಗಳೆಲ್ಲ ತೊಗೊಂಬರ್ರಿ. ನಿನ್ನ ಮಕ್ಕಳು ತಿನ್ನೋದು ಅಷ್ಟೆಲ್ಲ ಐತೆ, ಎಲ್ಲ ವೇಸ್ಟ್ ಮಾಡ್ತಾರೆ. ನನ್ನ ಹತ್ರ ಯಾವ ದುಡ್ಡು ಇಲ್ಲ, ನೀನು ಸುಮ್ಮನಿರು. ನಾನು ಹೋಗಿ ಬರ್ತೀನಿ.